ಎರಡು ರೈಲುಗಳು ಒಂದೇ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದೊಂದು ಕ್ರಾಸ್ ಮಾಡ್ತಾ ಇದ್ದಾವೆ. ಪ್ರತಿ ರೈಲಿನ ಉದ್ದ 80 ಮೀಟರ್ ಇದೆ, ಲೆಂತ್ ಸೇಮ್ ಇದೆ ಅಂತ ಹೇಳಿದ್ದಾನೆ. ಮತ್ತು 16 ಸೆಕೆಂಡುಗಳಲ್ಲಿ ಪರಸ್ಪರ ದಾಟಿದರೆ, 16 ಸೆಕೆಂಡ್ ಅಲ್ಲಿ ಪರಸ್ಪರ ದಾಟಿದ ಅಂದ್ರೆ ಒಂದು ರೈಲಿಗೆ ಮತ್ತೊಂದು ರೈಲು ಸಹಾಯ ಮಾಡ್ತಾ ಇದೆ. ಬಾ, ನಾನು ನಿನ್ನನ್ನು ಕ್ರಾಸ್ ಮಾಡ್ತೀನಿ, ನೀನು ನನ್ನನ್ನು ಕ್ರಾಸ್ ಮಾಡು, ಒಬ್ರಿಗೊಬ್ರು ಹೆಲ್ಪ್ ಮಾಡೋಣ ಅಂತ ಹೇಳಿ ಅವರು 16 ಸೆಕೆಂಡ್ ಅಲ್ಲೇ ಒಬ್ರಿಗೊಬ್ರು ದಾಟ್ಕೊಂಡ್ಬಿಟ್ಟು. ಪ್ರತಿ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ದಾನೆ. ನಮ್ಗೆ ವೇಗ ಬೇಕು ಅಂತಂದ್ರೆ ವೇಗ ದೂರ ಅಪಾನ್ ಸಮಯ. ಓಕೆ, ಇದು ನಿಮ್ಗೆ ಗೊತ್ತಿದೆ. ರೈಲು ಒಂದನ್ನೊಂದು ದಾಟಬೇಕು ಅಂತಂದ್ರೆ ಎರಡು ರೈಲಿನ ಉದ್ದ ಬೇಕಿಲ್ಲಿ 80 ಪ್ಲಸ್ 80. ಸಮಯ ಎಷ್ಟಿದೆ? ಸಮಯ 16 ಸೆಕೆಂಡ್ ಇದೆ. ಇದು ಮೀಟರ್ ಅಲ್ಲಿ ಇದೆ, ಇದು ಸೆಕೆಂಡ್ ಅಲ್ಲಿ ಇದೆ. ನಮಗೆ ಆನ್ಸರ್ ಬೇಕಾಗಿದ್ದು ಕಿಲೋಮೀಟರ್ ಪ್ರತಿ ಗಂಟೆಲಿ. ಮೀಟರ್ ಪರ್ ಸೆಕೆಂಡ್ ಅನ್ನ ಕಿಲೋಮೀಟರ್ ಪ್ರತಿ ಗಂಟೆಗೆ ಕನ್ವರ್ಟ್ ಮಾಡಕ್ಕೆ ನಾವು 18/5 ಬಳಸ್ತೀವಿ. ಈಗ ಇದು 80 ಗೊತ್ತಿದೆ, 80 160 16 ಒಂದ್ಲೆ 16. ಇದನ್ನ ಕೂಡ್ಸಿದೀನಿ ಅಂತಾನೆ ಅನ್ಕೊಂಡ್ಬಿಡಿ, ಆಯ್ತಾ. 5 ಒಂದ್ಲೆ 5 ಹಾಗಾದ್ರೆ 36 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ. ಈ 36 ಕಿಲೋಮೀಟರ್ ಪ್ರತಿ ಗಂಟೆ ಯಾವುದು? ಟ್ರೈನ್ ಒಂದು ಲೆಫ್ಟ್ ಅಲ್ಲಿ ಇರೋ ಟ್ರೈನ್, ರೈಟ್ ಅಲ್ಲಿ ಇರೋ ಟ್ರೈನ್? ಯಾವ್ದು ಇದು? 36 ಕಿಲೋಮೀಟರ್ ಪರ್ ಅವರ್. ಇದು ದಾಟುವ ವೇಗ. ಇದು ಯಾವ ಟ್ರೈನ್ ವೇಗ ಅಲ್ಲ, ಇದು ದಾಟುವ ವೇಗ. ಪರಸ್ಪರ ಸಹಾಯ ಮಾಡಿದ, ಹೌದಾ? ಈಗ ಲೆಂತ್ ಸೇಮ್ ಇದೆ, ಒಂದಕ್ಕೊಂದು ಹೆಲ್ಪ್ ಮಾಡಿದೆ. ಹಾಗಾದ್ರೆ ಇದು ಆ ಎರಡು ರೈಲುಗಳು ಸೇರಿ 36 ಬಂದಿದೆ. ಪ್ರತಿ ರೈಲಿನ ವೇಗ ಏನಾಗುತ್ತೆ? 18 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ.